ಇವತ್ತು ಮಾರ್ಚ್ 1 ಸ್ಯಾಂಡಲ್ವುಡ್ ನಲ್ಲಿ ಬಾರಿ ಹಬ್ಬ. ಯಾವ ಹಬ್ಬ ಅಂತ ನಾನು ನಿಮ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕೇನಿಲ್ಲ ಬಿಡಿ, ನಿಮ್ಗೆ ಗೊತ್ತೇ ಇದೆ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಇವತ್ತು ವಿಶ್ವದಾದ್ಯಂತ ತೆರೆ ಕಾಣ್ತಿದೆ. ಸುಮಾರು 600ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ಯಜಮಾನ ಸಿನಿಮಾ ತೆರೆ ಕಾಣ್ತಿದೆ. ದರ್ಶನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಮತ್ತು ತಾನ್ಯಾ ಹೋಪ್ ನಟಿಸುತ್ತಿದ್ದಾರೆ. ಮುಂಜಾನೆ 6 ಗಂಟೆಯಿಂದಲೇ ಶೋ ಆರಂಭವಾಗಿದ್ದು ಎಲ್ಲೆಡೆ ಹರ್ಷೋದ್ಗಾರ, ಸಂತಸ, ಸಂಭ್ರಮ ಮನೆ ಮಾಡಿದ್ದಾರೆ. ಯಜಮಾನನಿಗೆ ಅಭಿಮಾನಿಗಳು ಜೈ ಅಂತಿದ್ದಾರೆ. ಇನ್ನು ಸುಮಲತಾ ಅಂಬರೀಶ್ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಗನಿದ್ದಂತೆ. ಅವರು ಯಜಮಾನ ಚಿತ್ರದ ಯಶಸ್ಸಿಗೆ ಹರಸಿ ಹಾರೈಸಿದ್ದಾರೆ. ಟ್ವಿಟರ್ ಮೂಲಕ ದರ್ಶನ್ ನಿನಗೆ ಸಿಡಿಲಬ್ಬರದಂತಹ ಯಶಸ್ಸು ಸಿಗ್ಲಿ, ಯಜಮಾನ ಚಿತ್ರದ ಮೂಲಕ ನೀನು ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ ಆಗ್ತೀಯಾ ಅಂತ ಬರೆದಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ರೆಬಲ್ ಸ್ಟಾರ್ ಅಂಬರೀಶ್ ಫ್ಯಾಮಿಲಿ ಒಂದೇ ಕುಟುಂಬದವರಂತಿದ್ದಾರೆ. ಒಂದು ಕಡೆ ದರ್ಶನ್ ತಾವೇ ಮುಂದೆ ನಿಂತು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಷೇಕ್ ಅಭಿನಯದ ಚೊಚ್ಚಲ ಚಿತ್ರ ಅಮರ್ಗೆ ಶುಭ ಕೋರಿ ನನ್ನ ತಮ್ಮ ಅಭಿಗೆ ಹರಸಿ ಅಂತ ಪ್ರಚಾರ ನೀಡ್ತಿದ್ದಾರೆ. ಇತ್ತ ಸುಮಲತಾ ಅವರು ಕೂಡ ಮೊದಲಿನಿಂದಲೂ ದರ್ಶನ್ಗೆ ವಿಶ್ ಮಾಡ್ತಾ ಬಂದಿದ್ದು ಯಜಮಾನ ಚಿತ್ರವು ದರ್ಶನ್ಗೆ ಸಕ್ಸಸ್ ನೀಡ್ಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಅಮರ್ ಚಿತ್ರದಲ್ಲಿ ಅಭಿಷೇಕ್ ಅಂಬರೀಶ್ಗೆ ಜೊತೆಯಾಗಿ ತಾನ್ಯಾ ಹೋಪ್ ನಟಿಸುತ್ತಿದ್ದಾರೆ. ಈ ಚಿತ್ರದ ಟ್ರೇಲರ್ ಇಂದು ರಿಲೀಸ್ ಆಗಿದೆ.